ವಾರ್ತೆಗಳ ಪ್ರಾಯೋಜಕರು ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಹೈದರಾಬಾದ್ ಬಿರಿಯಾನಿ ಹೌಸ್. ವಿಳಾಸ ಹೈದರಾಬಾದ್ ಬಿರಿಯಾನಿ ಹೌಸ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್, 0% EMI ಬಜಾಜ್ ಫೈನಾನ್ಸ್ ಅವೈಲಬಲ್. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಬಿಸೈಡ್ SBI ಬ್ಯಾಂಕ್, ಸ್ಟೇಷನ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಇಂಡಿಯನ್ ಗೋಲ್ಡ್ ಕಂಪನಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪ್ರತಾಪ್ ಗೌಡ ಪಕ್ಕಾ ವ್ಯಾಪಾರಿ. ಬಿಜೆಪಿ ಪಕ್ಷದಿಂದ ಅನೈತಿಕ ವ್ಯವಹಾರ ರಾಜಕೀಯ, ಜನರು ನೈತಿಕ ರಾಜಕೀಯಕ್ಕೆ ಬೆಂಬಲಿಸಿ, ಬಸವರಾಜ ರಾಯರೆಡ್ಡಿ. ಏಪ್ರಿಲ್ 5 ಮತ್ತು 6ರಂದು ಮಸ್ಕಿ ಚುನಾವಣಾ ಪ್ರಚಾರಕ್ಕೆ ಸಿದ್ದರಾಮಯ್ಯ. DK ಶಿವಕುಮಾರ್ ಆಗಮನ, NS ಬೋಸರಾಜ್. ನೇತಾಜಿ ನಗರದಲ್ಲಿ ಜಾನಿಯಾ ಫೌಂಡೇಶನ್ನಿಂದ ಉಚಿತ ಕತ್ನ ಪ್ರತಿಭಾ ಪುರಸ್ಕಾರ. ಸಮಾಜಮುಖಿ ಕಾರ್ಯಗಳು ಅಗತ್ಯ, ಬಶರುದ್ದೀನ್. ಮದ್ಯ ಮಾರಾಟ ನಿಷೇಧಿಸುವ ಕುರಿತು ಸಭೆ ನಿಗದಿ. ಹೋರಾಟ ತಾತ್ಕಾಲಿಕ ಅಂತ್ಯ, ವಿದ್ಯಾ ಪಾಟೀಲ್. ತಮಿಳುನಾಡು ಚುನಾವಣೆಗೆ ಜಿಲ್ಲೆಯ 600 ಜನ ಗೃಹ ರಕ್ಷಕ ದಳ ರವಾನೆ. ಮತ್ತು ಪೂರ್ತಿಪ್ಲಿಯಲ್ಲಿ ಮನೆ ಕಳ್ಳತನ, ಚಿನ್ನಾಭರಣ ದೋಚಿದ ಕಳ್ಳರು, ಗ್ರಾಮಸ್ಥರಲ್ಲಿ ಆತಂಕ. ವಾರ್ತೆಗಳ ವಿವರ. ಮಸ್ಕಿ ಕ್ಷೇತ್ರದ ಉಪಚುನಾವಣೆ ಎದುರಾಗಲು ಬಿಜೆಪಿ ಅನೈತಿಕ ರಾಜಕೀಯ ವ್ಯವಹಾರವೇ ಕಾರಣವಾಗಿದ್ದು, ಜನರು ನೈತಿಕ ರಾಜಕಾರಣಕ್ಕೆ ಬೆಂಬಲಿಸುವಂತೆ ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿದರು. ಮಸ್ಕಿ ಕ್ಷೇತ್ರದ ಉಪಚುನಾವಣೆ ಎದುರಾಗಲು ಬಿಜೆಪಿ ಅನೈತಿಕ ರಾಜಕೀಯ ವ್ಯವಹಾರವೇ ಕಾರಣವಾಗಿದ್ದು, ಜನರು ನೈತಿಕ ರಾಜಕಾರಣಕ್ಕೆ ಬೆಂಬಲಿಸುವಂತೆ ಮಾಜಿ ಸಚಿವ ಬಸವರಾಜ ರೆಡ್ಡಿ ಹೇಳಿದರು. ಅವರು ಇಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಿಜೆಪಿಯವರು ವಾಮ ಮಾರ್ಗದಿಂದಲೇ ಅಧಿಕಾರಕ್ಕೆ ಬಂದಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಶಾಸಕರುಗಳನ್ನು ರಾಜೀನಾಮೆ ನೀಡಿಸಿ ಅಧಿಕಾರ ಬಂದವರು. ಕಾಂಗ್ರೆಸ್ ಮುಕ್ತ ಮಾಡುವುದಾಗಿ ಹೇಳುತ್ತಿರುವ ಬಿಜೆಪಿ ನಾಯಕರಿಗೆ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ನಂಬಿಕೆ ಇಲ್ಲದೇ ಇರುವುದರಿಂದ ಅನೈತಿಕ ವ್ಯವಹಾರ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿದೆ.
ಕಾಂಗ್ರೆಸ್ ಪಕ್ಷ ಬಿಟ್ಟು ಹೋದ ಶಾಸಕರುಗಳನ್ನು ಜನರು ನಾಯಕರನ್ನು ನಂಬಿದ್ದರು. ಆದರೆ ನಾಯಕತ್ವ ಗುಣಗಳನ್ನೇ ಕಳೆದುಕೊಂಡು ಬಿಜೆಪಿ ಸೇರ್ಪಡೆಯಾಗಿದ್ದಾರೆ. ತಾವು ಮಾರಾಟವಾಗುವ ಮೂಲಕ ದೇಶ ವ್ಯವಸ್ಥೆಗೆ ಅವಮಾನ ಮಾಡಿದ್ದಾರೆ ಎಂದರು. ಬಿಜೆಪಿ ಅವರಿಗೆ ಕನಿಷ್ಠ ಮಾನ ಮರ್ಯಾದೆ ಇಲ್ಲದೆ ಅಧಿಕಾರಕ್ಕಾಗಿ ಏನೆಲ್ಲವನ್ನೂ ಮಾಡಬಲ್ಲರು ಎಂಬುದನ್ನು ರಾಜ್ಯದ ಜನತೆಗೆ ತೋರಿಸಿಕೊಂಡಿದ್ದಾರೆ. 2019ರಲ್ಲಿ ಅಸ್ತಿತ್ವಕ್ಕೆ ಬಂದ ಬಿಎಸ್ ಯಡಿಯೂರಪ್ಪ ನೇತೃತ್ವದ ಸರ್ಕಾರ 2 ಬಜೆಟ್ ಮಂಡಿಸಿ ರಾಜ್ಯವನ್ನು ಸಾಲಕ್ಕೆ ಗುರಿ ಮಾಡಿದೆ. 2021-22ನೇ ಸಾಲಿನ ಬಜೆಟ್ನಲ್ಲಿ 53,000 ಕೋಟಿ ರೂಪಾಯಿ ಸಾಲ ಮಾಡಿದ್ದರು. ಪ್ರಸಕ್ತ ಸಾಲಿನ ಬಜೆಟ್ನಲ್ಲಿ 71,600 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರಾಜ್ಯ 1,30,000 ಕೋಟಿ ಸಾಲಕ್ಕೆ ಗುರಿಯಾಗಿದೆ. ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ 3,000 ಕೋಟಿ ಖೋತಾ ಬಜೆಟ್ ಬಿಜೆಪಿ ನೀಡಿದೆ ಎಂದರು. ಆಡಳಿತ ಅನುಭವ ಕೊರತೆಯಿಂದ ಜನಕಲ್ಯಾಣವನ್ನು ಮರೆತು ಕೇವಲ ಅಕ್ರಮ, ಅವ್ಯವಹಾರ, ಅನೈತಿಕತೆಗೆ ಬಿಜೆಪಿ ಸೀಮಿತಗೊಂಡಿದೆ. ಮಸ್ಕಿ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಸರಿಯಾದ ಬುದ್ಧಿಯನ್ನು ಕಲಿಸಬೇಕೆಂದು ಮನವಿ ಮಾಡಿದರು. ಬಿಜೆಪಿ ಸರ್ಕಾರಗಳೇ ಹೇರಿಕೊಂಡಿರುವಂತೆ ಹಣ ನೀಡಿದೆ, ಅನುದಾನ ಬಿಡುಗಡೆ ಮಾಡಲಾಗುತ್ತಿದೆಯಂತೆ ಆಡಳಿತ ನಡೆಸಲು ಅಯೋಗ್ಯರು ಎಂದರು. ಗ್ರಾಮೀಣ ಅಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಇವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಮುಖ್ಯಮಂತ್ರಿಗಳು ಅನುದಾನ ವರ್ಗಾಯಿಸಿದ್ದಾರೆ. ಸಿಎಂಗೆ ಅಧಿಕಾರವಿದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ನಿರ್ಧಾರ ಮಾಡಿರುವುದು ಸಂವಿಧಾನಕ್ಕೆ ಮಾಡಿದ ಅಪಚಾರ ಎಂದರು. ಕೆಎಸ್ ಈಶ್ವರಪ್ಪನವರು ಅಧಿಕಾರಕ್ಕೆ ಅಂಟಿಕೊಳ್ಳದೆ ರಾಜೀನಾಮೆ ನೀಡಬೇಕಿತ್ತು. ವಿರೋಧಿಸಿದರೂ ಸರಿಪಡಿಸಿಕೊಳ್ಳುವ ಮಾತನಾಡುತ್ತಿದ್ದಾರೆ ಎಂದರು. ನಿಮಗೆಲ್ಲ ಗೊತ್ತಿದ್ದಂತೆ ನಮ್ಮ ರಾಜ್ಯದಲ್ಲಿ ಈ ಏಪ್ರಿಲ್ 17ನೇ ತಾರೀಕಿನ ದಿವಸ 2 ವಿಧಾನಸಭೆ, ಒಂದು ಮಸ್ಕಿ ಬಸವ ಕಲ್ಯಾಣ ಮತ್ತು ಒಂದು ಲೋಕಸಭೆಗೆ ಉಪಚುನಾವಣೆ ನಡೀತದೆ. ಉಪಚುನಾವಣೆ ಈ ಪ್ರಜಾಪ್ರಭುತ್ವದ ಸಾಂಸದಿಕ ವ್ಯವಸ್ಥೆಯಲ್ಲಿ, ಈ ಪಾರ್ಲಿಮೆಂಟರಿ ಸಿಸ್ಟಮ್ ಅಂತ ನಾವು ಕರಿತೇವೆ, ಉಪಚುನಾವಣೆಗಳು ಖಂಡಿತವಾಗಿ ಆಗ್ತದೆ. ಯಾಕಾಗ್ತದೆ? ಒಬ್ಬ ವ್ಯಕ್ತಿ, ಆಯ್ಕೆಯಾದಂಥ ವ್ಯಕ್ತಿ ಅಕಾಲಿಕ ಮರಣ ಹೊಂದಿದ್ರೆ ಅಥವಾ MLA ಆದಂಥವರು MP ಆಗಿ ಎಲೆಕ್ಟ್ ಆದರೆ, ಇಲ್ಲದೇ ಇದ್ರೆ ಅವರು ರಾಜಕೀಯ ನಿವೃತ್ತಿಯಾಗಿ ವ್ಯಾಪಾರನೋ ವಹಿವಾಟೋ ಅಥವಾ ದೇಶ ವಿದೇಶಕ್ಕೆ ಹೋಗಿ ನೆಲೆಸಿದರೆ ಆ ಸ್ಥಾನ ಖಾಲಿಯಾಗಿ ಚುನಾವಣೆ ನಡೀತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಅಕಾಲಿಕ ಮರಣ ಅಥವಾ ಕೆಲವು ಅನಿವಾರ್ಯ ಕಾರಣಕ್ಕೆ ಕೊಟ್ಟಂತ ರಾಜೀನಾಮೆ ಪ್ರಕರಣಗಳು ಏನಿರ್ತವೆ ಅಂತ ಇದಕ್ಕೆ ಉಪಚುನಾವಣೆ ಆಗೋದ್ರ ಜೊತೆಗೆ ರಾಜಕೀಯದಲ್ಲಿ ಅನೈತಿಕ ವ್ಯವಹಾರದಿಂದ, ಅಂದ್ರೆ ನಾನು ಹೇಳ್ತಾ ಇರೋದು ಇಮ್ಮಾರಲ್ ಆಕ್ಟ್, ಅನೈತಿಕ ವ್ಯವಹಾರದಿಂದ ಈ ಉಪಚುನಾವಣೆಗಳು ಇತ್ತೀಚಿನ ವರ್ಷಗಳಲ್ಲಿ ಬರ್ತಾ ಇದೆ. ಇದಕ್ಕೆ ಕಾರಣ ರಾಜಕೀಯ ಅನೈತಿಕದ ಅಧಿಪತನ ಆಗ್ತಾ ಇರೋದು ಬಿಜೆಪಿ. ಯಾವ ಭಾರತೀಯ ಜನತಾ ಪಾರ್ಟಿ ಬಹಳಷ್ಟು ಹೇಳ್ತಾರೆ, ನಾವು ಬಹಳ ದೇಶಭಕ್ತರು, ಬಹಳ ನೀತಿವಂತರು, ವಿಚಾರವಂತರು, ಏನೇನು ಆ ಶಬ್ದಗಳಿದಾವೆ ಆ ಶಬ್ದಗಳನ್ನೆಲ್ಲ ಚೆನ್ನಾಗಿ ಹೇಳ್ತಾರೆ. ಆದರೆ ಅವ್ರು ಮಾಡ್ತಾ ಇರೋಂಥ ಕೆಲಸ ಎಲ್ಲ ಅನೀತಿ ಕೆಲಸ, ಇಮ್ಮಾರಲ್. ಅದಕ್ಕೆ ಒಂದು ದೊಡ್ಡ ಉದಾಹರಣೆ ನಮ್ಮ ರಾಜ್ಯದಲ್ಲಿ ಮತ್ತೊಂದು ಸಾರಿ 17 ಉಪಚುನಾವಣೆ, ಈಗೇನು ಮೊನ್ನೊಂದಿಷ್ಟು ಆದರೂ ಈಗ ಒಂದು ಚುನಾವಣೆ ಆಗ್ತದೆ. ಈಗ 3ರಲ್ಲಿ ಒಂದು ಚುನಾವಣೆ ಆಗ್ತಾ ಇದೆ ಅಲ್ವಾ ರಾಯಚೂರು ಜಿಲ್ಲೆ ಮಸ್ಕಿನಲ್ಲಿ. ಇದೆಲ್ಲ ಅನೈತಿಕ ವ್ಯವಹಾರದಿಂದ ಕೂಡಿದಂತ ಚುನಾವಣೆ. ಇವತ್ತು ಈ ಚುನಾವಣೆಯನ್ನ ಜನತೆ, ಈಗ ಮತದಾರರು ಯಾರು? ನಮ್ಮ ರಾಯಚೂರು ಜಿಲ್ಲೆಯಂತ ಶೈಕ್ಷಣಿಕವಾಗಿ ಹಿಂದುಳಿದಂಥ ಪ್ರದೇಶದಲ್ಲೂ ಕೂಡ 65%ಗಿಂತ ಹೆಚ್ಚು ಜನ ವಿದ್ಯಾವಂತರಿದ್ದಾರೆ. ಮೋರ್ ದನ್ 65%. ಇವತ್ತು ಇವ್ರದ್ದು ನೈತಿಕ ಜವಾಬ್ದಾರಿ ಹೌದು ಈ ಪ್ರಜಾಪ್ರಭುತ್ವ. ಇಬ್ಬರಿ ಬಸವ ಕಲ್ಯಾಣ ಬೆಳಗಾಂನಲ್ಲಿ ಅಲ್ಲಿ ಮಾತು ಬೇರೆ, ಅದು ರಾಜಕೀಯ ವಿಚಾರದಲ್ಲಿ ಮಾತಾಡೋದು. ನಾನು ಇಲ್ಲಿ ಮಸ್ಕಿದ್ದು ಬಂದಾಗ ನಿಮ್ಗೆ ವಿವರಣೆ ಕೊಡ್ತೇನೆ. ಅಂಡ್ ಆಲ್ಸೋ ಐ ರಿಕ್ವೆಸ್ಟ್ ದ ಪ್ರೆಸ್ ಟು ಸಪೋರ್ಟ್ ಅಸ್. ಅಂದ್ರೆ ನಮ್ಮ ಸಲುವಾಗಿ ಮಾಡಬೇಡ್ರಿ ಅಂತ ಹೇಳಲ್ಲ ನಾನು. ದೇಶದಲ್ಲಿ ನೈತಿಕತೆ ಉಳಿಬೇಕು, ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಬೇಕು. ಇದನ್ನ ಯಾರು ರಕ್ಷಣೆ ಮಾಡೋದು? ರಾಜಕೀಯ ಪಕ್ಷದ ಮುಖಂಡರು ಎಷ್ಟು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ದೇಶ ಕಟ್ಟಬೇಕಾಗಿತ್ತು, ವಿಫಲರಾಗಿದೆ.
ವಿದ್ಯಾವಂತರು ಮುಂದೆ ಬರ್ತಾ ಇಲ್ಲ. ಮತ್ತು ಪತ್ರಿಕಾ ರಂಗ ನೀವು ಇದ್ದೀರಿ, ನಿಮಗೂ ಒಂದು ಸಾಮಾಜಿಕ ದೊಡ್ಡ ಹೊಣೆ ಇದೆ ಅನ್ನೋದಾಗಿ ಯು ಸಪೋರ್ಟ್ ಅಸ್ ಅಂತ ಹೇಳಿದ್ದಾರೆ. That's why I requested all the press person, please support us because of this, not because of to elect someone else there. ಅದಕ್ಕೆ ನಾನು ನಿಮಗೆ ಮೊದಲೇದಾಗಿ ದಯವಿಟ್ಟು ನಮ್ಮನ್ನು ಬೆಂಬಲಿಸಿ ಅಂತ ಹೇಳಿ, ಈ ಕಾರಣಕ್ಕಾಗಿ ಅಂತ ಹೇಳಿ ನಾನು ತಮ್ಮನ್ನು ರಿಕ್ವೆಸ್ಟ್ ಮಾಡಿದ್ದೆ. ಇನ್ನು ಎರಡನೇದಾಗಿ ನಮ್ಮ ರಾಜ್ಯದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಶಿವಕುಮಾರ್ ಅವರು ನನ್ನನ್ನು ಮಸ್ಕಿ ಚುನಾವಣೆಗೆ ಒಂದು ಭಾಗಕ್ಕೆ ವೀಕ್ಷಕರಾಗಿ ನೇಮಕ ಮಾಡಿದ್ದಾರೆ ಮತ್ತು ಚುನಾವಣೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೇಳಿದ್ದಾರೆ. ನ್ಯಾಚುರಲಿ ಇದು ನಮ್ಮ ಕರ್ತವ್ಯ. ನಾನು ಕೂಡ 4 ಸಾರಿ ಪಾರ್ಲಿಮೆಂಟ್ ನಿಂತಿದ್ದೆ ಕೊಪ್ಪಳದಿಂದ. ಆ್ಯಂಡ್ ಆ ಏರಿಯಾ ನನಗೆ ಹೊಸ್ತಲ್ಲ. ರಾಯಚೂರು ಡಿಸ್ಟ್ರಿಕ್ಟು ಐ ವಾಸ್ ಇನ್ಚಾರ್ಜ್ ಮಿನಿಸ್ಟರ್ ಇನ್ 96 ಹೌಸಿಂಗ್ ಮಿನಿಸ್ಟರ್. ಹೀಗಾಗಿ ಇದು ನಮ್ಮ ಜಿಲ್ಲೆ ಮೊದಲು. ಕೊಪ್ಪಳ ನಮ್ಗೆ ದೂರ ಆಗ್ತಾ ಇದ್ದ ಬೇರೆ ಜಿಲ್ಲೆ ಮಾಡ್ಕೊಂಡಿದ್ದೇವೆ. ಅದು ರಾಯಚೂರು ಇಸ್ ಆಲ್ಸೋ ಪಾರ್ಟ್ ಆಫ್ ಅಸ್. ಹೀಗಾಗಿ ನನಗೆ ಅಭಿಮಾನ ಇದೆ. ಹೀಗಾಗಿ ಇವತ್ತು ಈ ಚುನಾವಣೆಯನ್ನು ನಿನ್ನೆ ವಿಡ್ರಾವಲ್ ಆಯಿತು. ಅದಕ್ಕೆ ಇವತ್ತಿಂದ ನಾನು ಮಸ್ಕಿ ಭಾಗದಲ್ಲಿ 15ನೇ ತಾರೀಕು ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗವಹಿಸ್ತೇನೆ. ಈಗ ಈ ಮಸ್ಕಿ ಚುನಾವಣೆಗೆ ಬರ್ತೇನೆ ನಾನು ನೇರವಾಗಿ. ಮಸ್ಕಿ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ ಅಭ್ಯರ್ಥಿಯನ್ನು ಯಾಕೆ ಗೆಲ್ಲಿಸಬೇಕು ಅನ್ನೋದಕ್ಕಾಗಿ ನಾನು ಪತ್ರಕರ್ತರ ಮೂಲಕ ಮತದಾರರಿಗೆ ಅಪೀಲ್ ಮಾಡ್ತಾರೆ, ವಿಚಾರವಂತರಿಗೆ ಇದ್ದಾರೆ. ಇವತ್ತು ನೋಡಿ, 2018ರಲ್ಲಿ ಸಾರ್ವತ್ರಿಕ ಚುನಾವಣೆ ನಡೀತು. ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ 80 ಸ್ಥಾನಗಳಿಗೆ ಕಾಂಗ್ರೆಸ್ ಗೆದ್ದು, 104 ಸ್ಥಾನಗಳಿಗೆ ಬಿಜೆಪಿ ಗೆದ್ದು, 40 ಸ್ಥಾನಗಳಿಗೆ JDS ಗೆದ್ದು. ಅದೆಲ್ಲ ನಿಮಗೆಲ್ಲ ಗೊತ್ತು. ಬಿಜೆಪಿ ಅವರು ಏನ್ ಪ್ರಚಾರ ಮಾಡ್ತಾರೆ ಅಂದ್ರೆ, ಎಲ್ಲಾ ಕಡೆ ಹೋದ್ರೆ ಕಾಂಗ್ರೆಸ್ ಮುಕ್ತ ಅಂತ ಮಾತಾಡ್ತಾರೆ. ಬೆಳಗ್ಗೆ ಸಾಯಂಕಾಲ ಅದೇ ಬೇಕಾದ. ಆಮೇಲೆ ಇಲ್ಲಿ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಎಲ್ಲ ತೆಗೆದು ಬಿಡ್ತೀವಿ ಅಂತ ಹೇಳ್ತಾರೆ. ಐ ಆಮ್ ಟೆಲಿಂಗ್ ಯು ದ ಫ್ಯಾಕ್ಟ್. ಪ್ಲೀಸ್ ಇದನ್ನ ದಯವಿಟ್ಟು ಗಮನ ಇಟ್ಟು ಕೇಳಬೇಕಂತ ಐ ರಿಕ್ವೆಸ್ಟ್ ಆಲ್ ಆಫ್ ಯು. ನೋಡಿ, 2018ರ ಚುನಾವಣೆಯಲ್ಲಿ ಒಟ್ಟು ರಾಜ್ಯದ ಮತದಾರರಲ್ಲಿ 36.5% ಮತಗಳು ಕಾಂಗ್ರೆಸ್ ಪರವಾಗಿ ಬಂದಿದೆ. 34.3% ಏನೋ ಬಿಜೆಪಿ ಪರವಾಗಿ ಬಂದಿದೆ. ಅಂದ್ರೆ ರಾಜ್ಯದ ಒಟ್ಟು ಮತದಾರರಲ್ಲಿ ಸುಮಾರು 7 ಲಕ್ಷ ಮತದಾರರು ಬಿಜೆಪಿಗಿಂತ ಹೆಚ್ಚು ಮತ ಕಾಂಗ್ರೆಸ್ ಪಾರ್ಟಿಗೆ. ಅವರು 1,03,00,000 ತಗೊಂಡಿದ್ದಾರೆ. ನಾವು 1,10,00,000 ತೆಗೆದುಕೊಂಡಿದ್ದೀವಿ. ಯಾವಾಗ? 2018. ವಾಟ್ ಇಟ್ ಶೋಸ್? ಅಂದ್ರೆ ಮತದಾರರು ರಾಜ್ಯದಲ್ಲಿ ಕಾಂಗ್ರೆಸ್ ಪರವಾಗಿದ್ದಾರೆ ಅಂತಾನೆ ಅದರ್ಥ. ಆದರೆ ಸಂಖ್ಯಾಬಲದಲ್ಲಿ ನಾವು ಕಡಿಮೆ ಆಗಿದೆ. ಸಂಖ್ಯಾಬಲದಲ್ಲಿ ಅವ್ರಿಗಿಂತ 24 ಸ್ಥಾನ ಕಮ್ಮಿ ಆಯಿತು. ಆಮೇಲೆ ಎಲ್ಲರೂ ಹೇಳ್ತಾರೆ ಉತ್ತರ ಕರ್ನಾಟಕದಲ್ಲಿ, ಅಂದ್ರೆ ಇನ್ಕ್ಲೂಡಿಂಗ್ ನಮ್ಮ ಈಗಿನ ಹೈದರಾಬಾದ್ ಕರ್ನಾಟಕ ಅಥವಾ ಕಲ್ಯಾಣ ಕರ್ನಾಟಕ ಅಂತ ಏನು ಕರಿತೇವೆ, ಇದು ಮತ್ತು ಮುಂಬೈ ಕರ್ನಾಟಕ ಸೇರಿದ್ರೆ ಉತ್ತರ ಕರ್ನಾಟಕ ಎಷ್ಟು MLA ಸೀಟ್ ಇದೆ ಇಲ್ಲಿ? 96. ಈ 96 ಸೀಟ್ನಲ್ಲಿ ಕಾಂಗ್ರೆಸ್ 40 ಸೀಟ್ ಗೆದ್ದಿದೆ. ಬಿಜೆಪಿ ಎಷ್ಟು ಗೆದ್ದಿದೆ? 48 ಗೆದ್ದಿದೆ. ಒಂದು 4-5 JDS ಬಂದಿದೆ. ಸಿಂಧೂರು, ಮಾನ್ವಿ, ಇದು ನಿಮ್ಮ ಗುರುಮಿಟ್ಕಲ್ ಎಲ್ಲ ಬಂದಿದೆ. ಅದೇ ಉದಾಹರಣೆ. ಅಂದ್ರೆ ನಮಗೂ ಬಿಜೆಪಿ ಡಿಫರೆನ್ಸ್ ಎಷ್ಟು? ಹಾರ್ಡ್ಲಿ 7-8 ಸೀಟ್ಸ್ ಇನ್ ಎಂಟೈರ್ ನಾರ್ತ್ ಕರ್ನಾಟಕ. ನಾವು 5 ಜಾಸ್ತಿ ಅವ್ರಿಗಿಂತ ಕಿತ್ಕೊಂಡಿದ್ರೆ ನಾವೇ ಮೆಜಾರಿಟಿ. ಹೀಗಾಗಿ ಕಾಂಗ್ರೆಸ್ ಅನ್ನ ಮುಕ್ತ ಮಾಡ್ತೀವಿ ಅಂತ ಏನು ಬಿಜೆಪಿ ಅವರು ಹೇಳ್ತಾರೆ, ಅದು ಸಾಧ್ಯ ಇಲ್ಲದ ಮಾತು ಅನ್ನೋದಕ್ಕೆ ನಾನು ಇದನ್ನ ಸ್ಟ್ಯಾಟಿಸ್ಟಿಕ್ ಕೊಟ್ಟಿದ್ದೀನಿ. ಸುಮ್ಮನೆ ಮಾತಾಡಬಾರ್ದು. ಬಾಯಿ ಚಪ್ಪಲಕ್ಕೆ ಏನ್ ಬೇಕಾದ್ರೂ ಮಾತಾಡ್ತಾರಲ್ಲ, ಹಂಗೆ ಮಾತಾಡಬಾರ್ದು. ವಾಟ್ ಈಸ್ ಕಾಂಗ್ರೆಸ್? ಅದಕ್ಕೆ ಏನ್ ಮಾಡ್ಲಿಕ್ಕಾಗಲಿ. ನಾನು ಸೋತೆ, ಅಂಬರಗೌಡ ಸೋತರು ಈ ಭಾಗದಲ್ಲಿ. ನಾವೆಲ್ಲ ಸೀನಿಯರ್ 6-7 ಸಲ ಆಚೆ ಬಂದಂತವ್ರು. ನಾವೆಲ್ಲ ಯಾವ ಕಾರಣಕ್ಕೆ ಸೋತಿದ್ದೇವೆ.
ಹೀಗಾಗಿ ನಮಗೆ ಉತ್ತರ ಕರ್ನಾಟಕದಲ್ಲಿ ಒಂದು 7-8 ಸೀಟ್ ತಪ್ಪು ತಿಳಿದ್ರೆ, ಅದರ್ವೈಸ್ ಇನ್ ನಾರ್ತ್ ಕರ್ನಾಟಕ ಆಲ್ಸೋ ಕಾಂಗ್ರೆಸ್ ಇಸ್ ನಂಬರ್ 1. ಅದಿರಲಿ. ಇನ್ನು ಎರಡನೇದಾಗಿ ಇವತ್ತು ವಾಮ ಮಾರ್ಗದಿಂದ ಬಿಜೆಪಿ ಸರ್ಕಾರ ರಚನೆ ಆಯಿತು ಕರ್ನಾಟಕದಲ್ಲಿ ಜುಲೈ 2019. ಯಡಿಯೂರಪ್ಪ ಮುಖ್ಯಮಂತ್ರಿ ಆದರು. ಹೇಗಾದ ಮುಖ್ಯಮಂತ್ರಿ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ. ಕಾಂಗ್ರೆಸ್ನಿಂದ ಆಯ್ಕೆಯಾದಂಥ ಶಾಸಕರನ್ನ, JDSನಿಂದ ಆಯ್ಕೆಯಾದಂಥ ಸದಸ್ಯರನ್ನ ಆಮಿಷ ಒಡ್ಡಿ ಅವರಿಗೆ ಹಣದ ಆಮಿಷದಿಂದ ಮಾಡಿದರು, ಮತ್ತೇನು ಮಾಡಿದರು, ಮತ್ತು ನಿಮ್ಮನ್ನು ಮಂತ್ರಿ ಮಾಡ್ತೀವಿ ಅನ್ನೋಂಥ ಆಮಿಷಗಳನ್ನು ಒಡ್ಡಿ ರಾಜೀನಾಮೆ ಕೊಡಿಸಿದರು. ಸರಿ, ಇದರಲ್ಲಿ ಆಯ್ಕೆಯಾದಂಥ ನಮ್ಮ ಸದಸ್ಯರೇನಿದ್ದಾರೆ, ಇನ್ಕ್ಲೂಡಿಂಗ್ ಪ್ರತಾಪ್ ಗೌಡ ಪಾಟೀಲ್ ಸೇರ್ಕೊಂಡು, ಇವರಿಗೆ ನೈತಿಕತೆ ಇರಬೇಕಾಗಿತ್ತು. ಇವರು ಬೈರತಿ ಬಸವರಾಜ್ ಇರ್ಬೋದು, ಸುಧಾಕರ್ ಇರ್ಬೋದು, ಬೇರೆ ಬೇರೆ ಹೇಳ್ತಾ ಇದ್ದೀರಲ್ಲ, ಇವ್ರಿಗೆಲ್ಲ ಸ್ವಲ್ಪ ನೈತಿಕತೆ ಅನ್ನೋದು ಇರಬೇಕಾಗಿತ್ತು. ಯಾಕಂದ್ರೆ ನಮ್ಮನ್ನು ನೀವೇನಂತ ಕರಿತೀರಿ ಜನ? ನಮ್ಮ ಲೀಡರ್ಸ್, ನಮ್ಮನ್ನು ನಾಯಕರು ಅಂತ ಕರಿತೀರಿ, ಲೀಡರ್ಸ್. ಇವ್ರಿಗೇನಾದರೂ ಸ್ವಲ್ಪ ನಾಯಕತ್ವದ ಗುಣ ಇದೆಯಾ? ಇವ್ರಿಗೆಲ್ಲ ನೈತಿಕತೆಯಲ್ಲಿ ಹರಾಜೆ ನಿಂತ್ಕೊಂಡಾರ. ಇಂಥ ವ್ಯಕ್ತಿಗಳಿಂದ ಪ್ರಜಾಪ್ರಭುತ್ವ ನಡೀತದಂದ್ರೆ ಇದು ನಮ್ಮ ದೇಶಕ್ಕೆ ಮತ್ತು ಜನತೆಗೆ ಮಾಡುವಂಥ ಅವಮಾನ ಅಲ್ವಾ? ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿ ಬಿಜೆಪಿ ಸೇರಿರುವ 6 ಜನರು ತಮ್ಮ ವಿರುದ್ಧ ವರದಿ ಪ್ರಕಟಿಸಿದಂತೆ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಅಂದರೆ ಬಾಂಬೆಯಲ್ಲಿ ಏನೋ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಸಿಡಿ ಪ್ರಕರಣ ಬಹಿರಂಗವಾದರೂ ಸರ್ಕಾರ ಬಂಧಿಸುತ್ತಿಲ್ಲ. ಅಸಹ್ಯವಾಗಿರುವ ಬೆಳವಣಿಗೆಯಲ್ಲಿ ಭಾಗಿಯಾಗಿದ್ದರೂ ಮುಖ್ಯಮಂತ್ರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗುತ್ತಿಲ್ಲ ಎಂದರು. ಮಸ್ಕಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿರುವ ಪ್ರತಾಪ್ ಗೌಡ ಅಭಿವೃದ್ಧಿಗಾಗಿ ಬಿಜೆಪಿ ಸೇರಿಲ್ಲ. ಆತ ಅಪ್ಪಟ ವ್ಯಾಪಾರಿ, ಅನೈತಿಕ ವ್ಯವಹಾರ ಕುದುರಿಸಲು ಹೋಗಿದ್ದಾರೆ. ಈ ಹಿಂದೆ ಜನಾರ್ದನ್ ರೆಡ್ಡಿ ಅವರೊಂದಿಗೆ BS ಯಡಿಯೂರಪ್ಪ ವಿರುದ್ಧವೇ ಹೋದವರು. ಮಸ್ಕಿ ಕ್ಷೇತ್ರದ ಜನತೆ ಈ ಎಲ್ಲ ಬೆಳವಣಿಗೆಗಳನ್ನು ಅವಲೋಕಿಸಬೇಕಿದೆ ಎಂದರು. ಮುಖ್ಯಮಂತ್ರಿ ಪುತ್ರ BY ವಿಜಯೇಂದ್ರ ಮಸ್ಕಿ ಕ್ಷೇತ್ರಕ್ಕೆ ಆಗಮಿಸಿದರೂ ಹಣ ಹಂಚಲು ಬಂದಿದ್ದಾರೆ. ಕ್ಷೇತ್ರವೇ ಗೊತ್ತಿಲ್ಲದವರು ಪ್ರಚಾರದಲ್ಲಿ ತೊಡಗಿದ್ದಾರೆ ಎಂದರೆ ಏನರ್ಥ ಎಂದರು. ಕಲ್ಯಾಣ ಕರ್ನಾಟಕ ಎಂದು ಹೆಸರು ಬದಲಾಯಿಸಿರುವ ಸರ್ಕಾರ ಕೇವಲ ಘೋಷಣೆಗಳಿಗೆ ಸೀಮಿತವಾಗಿದೆ. ಅನುದಾನ ನೀಡದೆ ಈ ಭಾಗವನ್ನು ನಿರ್ಲಕ್ಷಿಸಿದೆ. ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಅನುದಾನ ನೀಡಿಲ್ಲ. ಇದೇನಾ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಎಂದು ಪ್ರಶ್ನಿಸಿದರು. ಈ ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ದಾಗ ರಾಯಚೂರಿಗೆ IIT ಮಂಜೂರಾತಿಗೆ ರಾಜ್ಯ ಸರ್ಕಾರ ಶಿಫಾರಸು ಮಾಡಿತ್ತು. ಆದರೆ ಬಿಜೆಪಿ ಸರ್ಕಾರ ಅದನ್ನು ಅಭಿವೃದ್ಧಿ ಮಾಡುತ್ತಿಲ್ಲ ಎಂದು ಟೀಕಿಸಿದರು. ಬಿಜೆಪಿ ಸರ್ಕಾರ ರಾಜ್ಯವನ್ನು ಸಂಪೂರ್ಣ ನಾಶ ಮಾಡಲಿದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ತಿನ್ನುವುದಿಲ್ಲ, ತಿನ್ನಲು ಬಿಡುವುದಿಲ್ಲ ಎಂದು ಹೇಳುತ್ತಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಏನು ಮಾಡುತ್ತಿದೆ ಎಂದು ಕಾಣುತ್ತಿಲ್ಲವೇ ಎಂದರು. ಲೂಟಿಗೆ ಬಂದಿರುವ ಬಿಜೆಪಿ ಸರ್ಕಾರವನ್ನು ಜನತೆ ದೂರವಿಡಬೇಕೆಂದರು. JDS ಪಕ್ಷ ವ್ಯಾಪಾರಿ ಪಕ್ಷವಾಗಿದೆ. ಯಾವಾಗ ಎಲ್ಲಿರುತ್ತಾರೋ ಗೊತ್ತಿಲ್ಲ ಎಂದರು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ರಿಗೆ ಸಂಸ್ಕೃತಿಯೂ ಸಂಸ್ಕಾರವೂ ಇಲ್ಲ. ಪಕ್ಷದ ಮಲ್ಲಿಕಾರ್ಜುನ ಖರ್ಗೆ ಅವರ ಕುರಿತು ಹಗುರವಾಗಿ ಮಾತನಾಡಿರುವುದು ನೋಡಿದರೆ ಅವರಿಗೆ ಅರಿವಿನ ಕೊರತೆ ಇದೆ. ಅನೈತಿಕ ವ್ಯವಹಾರ ಮಾತ್ರ ಗೊತ್ತಿದೆ ಎಂದರು. ಲೈಂಗಿಕ ವಿಚಾರದಲ್ಲಿ ಏನೋ ಮಾಡ್ಬಿಡೋದಕ್ಕೆ ಅತ್ಯಾಚಾರ ಅನ್ನೋದು. ಅತ್ಯಾಚಾರ ಅಂದ್ರೆ ದೇರ್ ಇಸ್ ಸೋ ಮೆನಿ ಮೀನಿಂಗ್ಸ್. ಏನ್ ನಡೆದದ್ದು ಈ ಪಾರ್ಟಿನಲ್ಲಿ? ಯಾವ್ಯಾವ ಪ್ರಕರಣಗಳು, ಈ CD ಪ್ರಕರಣಗಳು, ಲೈಂಗಿಕ ವ್ಯವಹಾರಗಳು ಬಯಲಿಗೆ ಬಂದು ನಿಂತ್ಬಿಟ್ಟಿದೆ. ಸುಮಾರು 6 ಮಂದಿ ಮಿನಿಸ್ಟರ್ಗಳು ಸ್ಟೇ ತಗೊಂಬಂದ್ರು, ನಮ್ಮನ್ನು ಪ್ರಚಾರ ಮಾಡಬೇಡ್ರಿ ಅಂತೇಳಿ. ಮತ್ತು ಇವ್ರಿಗೆಲ್ಲ ಹೆದರಿಕೆ ಯಾಕೆ ಬಂದಾಗಾದ್ರೆ ಮುಂಬೈನಲ್ಲಿ ಏನಾದ್ರು ಮಾಡಿರ್ಬೇಕಲ್ಲ 18 ದಿವಸ ಇದ್ದಾಗ. ಬರೀ ಭ್ರಷ್ಟಾಚಾರ ಅಲ್ಲ, ದಟ್ ಮೀನ್ಸ್ ಕೆಲವು ಅತ್ಯಾಚಾರಗಳನ್ನು ಇಂಥ ವಿಚಾರಗಳನ್ನ ಮಾಡಿರ್ಬೋದು. ಅದಕ್ಕೆ ಹೋಗಿ ಕೋರ್ಟ್ ಸ್ಟೇ ತಗೊಂಡ್ಬಂದ್ರು. ಮತ್ತು ಇವ್ರಿಗೆ ಯಾವ ಮೊರಾಲಿಟಿ ಇದೆ? ಈಗ ಜಾರಕಿಹೊಳಿ ಕೇಸು ಇನ್ನು ಏನ್ ಮಾಡ್ಬೇಕು? ಇಟ್ ಇಸ್ ಎ ವೆರಿ ಕ್ಲಿಯರ್ ಕಟ್ ಕೇಸ್. ತಪ್ಪು ಯಾರು ಆ ಹೆಣ್ಮಗಳದ ಇವಳದ ಬೇರೆ, ಅದು ಮುಂದೇನಾಗ್ತಾಗಲಿ. ಬಟ್ ಈಸ್ ಇಟ್ ನಾಟ್ ಎ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗವರ್ಮೆಂಟ್? ಈ ಥರದ ಅಸಹ್ಯ ಮತ್ತು ಇಂಥ ಇದಾಗ್ತದೆ ಅಂದ್ರೆ ಅವ್ರ ಮೇಲೆ ಕೇಸ್ ಹಾಕಿ, ಅವ್ರ ಮೇಲೆ ಇದನ್ನ ಹಾಕಿ ಕ್ರಮ ತೆಗೆದುಕೊಳ್ಳುವಂತ ನೈತಿಕತೆ ಮುಖ್ಯಮಂತ್ರಿಗಿಲ್ವಾ, ಕ್ಯಾಬಿನೆಟ್ಗಿಲ್ವಾ? ಇಸ್ ಇಟ್ ನಾಟ್ ಎ ಶೇಮ್? 6 ಮಂದಿ ಮಂತ್ರಿಗಳನ್ನ ತಕ್ಷಣ ರಾಜೀನಾಮೆ ಕೊಡಿ ಅಂತ ಮುಖ್ಯಮಂತ್ರಿ ಹೇಳಬಾರ್ದ? ವಾಟ್ ಮೊರಾಲಿಟಿ ಇದೆ? ಇದು ಅತ್ಯಾಚಾರದಂತ ಜನ ಅಲ್ಲಿರೋ ಅವರೇ ಎಲ್ಲ ಇನ್ನೂ ನೋಡ್ಕೊಂಡ್ಬಿಟ್ಟಿದೆ. ಅವರೆಲ್ಲ ಮಂತ್ರಿಮಂಡಲದಲ್ಲಿದ್ದಾರೆ, ಬ್ಲೂ ಫಿಲ್ಮ್ ನೋಡಿದವರು ಎಲ್ಲ ಇದೆ. ಅದೆಲ್ಲ ನಿಮಗೆ ಗೊತ್ತು.
ಇನ್ನು ಅನಾಚಾರ. ಈ ಅನಾಚಾರ ಅಂದ್ರೆ ಹೇಗೆ? ಹಣಕ್ಕೆ ಮಾರಾಟ ಆಡಳಿತದಲ್ಲಿ ಇದೀವಿ. ಈ ಉದಾಹರಣೆ ಮಸ್ಕಿ. ನಾನು ಈಗಾಗಲೇ ಹೇಳಿದಂತೆ ಪ್ರತಾಪ್ ಗೌಡರು ಈಗೇನು ಈ 3 ಚುನಾವಣೆಯಲ್ಲಿ ಆಗಿದೆಯಲ್ಲಪ್ಪ, ಹಿಂದೆ ಒಂದು 14 ಚುನಾವಣೆ ಆಯ್ತು, ಅವ್ರಿಗೆ ಗೆದ್ದಿದ್ರೆ ಅವೆಲ್ಲ ಅನಾಚಾರ. ಜನ ಒಂದ್ಸಾರಿ ಏನೋ ಈ ಸರಿ ಒಂದು ಆಡಳಿತ ಮಾಡಲಿ ಅಂತ ಬೆಂಬಲ ಕೊಟ್ಟಿರ್ಬೋದು. ಮತ್ತು ಈ ಮಸ್ಕಿ ಪ್ರಕರಣ ಇದೆಯಲ್ಲ ಈಗ ಸದ್ಯಕ್ಕೆ ಹಾಲಿ, ಮತ್ತು ಇದು ಅನಾಚಾರ ಅಲ್ಲವಾಗಿದೆ. ಪ್ರತಾಪ್ ಗೌಡ ಪಾಟೀಲ್ರು 2008ರಲ್ಲಿ ಬಿಜೆಪಿಯಿಂದ ಗೆದ್ದರು. ಈಗ ನಾನು ಮೊನ್ನೆ ಪತ್ರಿಕೆಯಲ್ಲಿ ಓದಿದೆ, ಇಲ್ಲ ಯಡಿಯೂರಪ್ಪನವರು ಒಳ್ಳೆ ಮುಖ್ಯಮಂತ್ರಿ, ಅವರು ಲಿಂಗಾಯತ ಸಮಾಜಕ್ಕೆ ಸೇರಿದವರಾಗಿದ್ದಾರೆ, ಅದಕ್ಕೆ ಅವ್ರನ್ನ ಮಾಡಿದ್ರೆ ಉತ್ತಮ ಆಗ್ತದೆ ಅಂತ ಹೇಳಿ ನಾನು ಇಲ್ಲಿ ಅಭಿವೃದ್ಧಿ ಸಲುವಾಗಿ ರಾಜೀನಾಮೆ ಕೊಟ್ಟು ಬಂದೆ ಅಂತ ಅವ್ರನ್ನ ಹೇಳಿದ್ದನ್ನು ಪತ್ರಿಕೆಯಲ್ಲಿ ಓದಿದೆ. ಹಾಗಾದ್ರೆ 2008ರಲ್ಲಿ ಏನ್ ಮಾಡಿದ್ರು ಅವರು? ಇದೇ ಯಡಿಯೂರಪ್ಪನ ವಿರುದ್ಧ ಹೈದರಾಬಾದ್ಗೆ ಜನಾರ್ದನ್ ರೆಡ್ಡಿ ಹೆಲಿಕಾಪ್ಟರ್ ಅಲ್ಲಿ ಹೋಗಿದ್ದು ಗೊತ್ತಲ್ಲ, ವ್ಯವಹಾರ ಆಗಿತ್ತು. ಅವ್ರು ಎಷ್ಟು ಹಣ ತಗೊಂಡ್ರು ನನ್ಗೆ ಗೊತ್ತಿಲ್ಲ, ಆದ್ರೆ ವ್ಯವಹಾರ ಆದದ್ದು ಸ್ಪಷ್ಟ. ಮತ್ತೆ ಅವತ್ತು ಯಡಿಯೂರಪ್ಪನ ವಿರುದ್ಧನೂ ಮಾತಾಡಿದ್ರು. ಅದನ್ನೇ ಮತ್ತೆ ನಾನು ಹೇಳಿದ್ದು, ಜನಾರ್ದನ್ ರೆಡ್ಡಿ ಸ್ಪೆಷಲ್ ಹೆಲಿಕಾಪ್ಟರ್ ಕೊಟ್ಟು ಕರ್ಸ್ಕೊಂಡು. ಮತ್ತೆ ಅವಾಗ ಯಡಿಯೂರಪ್ಪ ಇರ್ಲಿಲ್ವಾ? ಅಂದ್ರೆ ಪ್ರತಾಪ್ ಗೌಡ ಪಾಟೀಲ್ ಪಕ್ಕಾ ಬಿಸ್ನೆಸ್ ಮ್ಯಾನ್ ಅಂದ್ರೆ ಪಾಪ ವ್ಯಾಪಾರಿಗಳು ಅನೈತಿಕವಾಗಿಲ್ಲ, ಮತ್ತೆ ವ್ಯಾಪಾರಿಗಳು ಅಂದ್ರೆ ಬಿಸ್ನೆಸ್ ಮ್ಯಾನ್ ಅಂದ್ರೆ ಏನಂದ್ರೆ ಲೆಕ್ಕ ಹಾಕೋದು. ಬಿಸ್ನೆಸ್ ಮ್ಯಾನ್ ಅಂದ್ರೆ ನಾಟ್ ವ್ಯಾಪಾರಿಗಳಲ್ಲ ನಾ ಹೇಳೋದು, ಅಂದ್ರೆ ಲೆಕ್ಕ ಹಾಕೋದು. ಅನೈತಿಕ ವ್ಯವಹಾರಗಳ ಲೆಕ್ಕ, ಅನೈತಿಕ ವ್ಯವಹಾರಗಳ ಲೆಕ್ಕ. ಅಲ್ಲೋರು ಎಷ್ಟು ಲಾಭ ಆಗುತ್ತೆ ನನಗೆ, ಇಲ್ಲೋರು ಎಷ್ಟು ಲಾಭ ಆಗುತ್ತೆ, ಎಷ್ಟು ಹಣ ನನಗೆ ಬರುತ್ತೆ, ಎಷ್ಟಿದ್ದಾರೆ. ಇವರು ಅಭಿವೃದ್ಧಿ ಹೆಸರಿನಲ್ಲಿ ಇವತ್ತು ಚುನಾವಣೆ ಎದುರಿಸ್ತಾ ಇದ್ದಾರಲ್ಲ, ಇವ್ರನ್ನ ವಿಚಾರವಂತರು ನಮ್ಮಂತ ಪತ್ರಿಕರು ಎದಕ್ಕೆ ಸೋಲ್ಸ್ಬೇಕಂತ ಕೇಳಿದಿಷ್ಟ. ನೀವು ಕಾಂಗ್ರೆಸ್ ನೀವ್ ಯಾಕೆ ನಾನು ಸಪೋರ್ಟ್ ಮಾಡ್ರಿ ಅಂತ ಕೇಳಿದ್ದಂದ್ರೆ, ನೀವು ನಮ್ಮನ್ನು ಗೆಲ್ಲಿಸ್ರಿ ಅಂತಲ್ಲ, ಅಟ್ಲೀಸ್ಟ್ ಒಂದು ಮಾರಲ್ ಇದಕ್ಕೆ ಬೆಂಬಲ ಕೊಟ್ರೆ ಈ ಪ್ರಜಾಪ್ರಭುತ್ವ ಉಳಿಯುತ್ತೆ ಅಂತ ನಿಮ್ಗೆ ಅಪೀಲ್ ಮಾಡ್ತಾರೆ. ಅದಕ್ಕೆ ಇಂಥ ಅನಾಚಾರ ವ್ಯಕ್ತಿಗಳನ್ನ, ಇಂಥ ಸುಳ್ಳು ಹೇಳಂತ ವ್ಯಕ್ತಿಗಳನ್ನ ಜನ ಸೋಲಿಸಬೇಕು. ಮತ್ತು ನನಗೆ ಖಂಡಿತವಾಗಿ ಗೊತ್ತಿದೆ, ಇವತ್ತು ಮಸ್ಕಿ ಉಪಚುನಾವಣೆಯಲ್ಲಿ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಜನ ಗುಡ್ ಪೀಪಲ್, ಜನ ಯಾವಾಗಲೂ ಚಲೋದ. ಜನರನ್ನು ಕೇಳಿಸ್ತವ್ರು ಯಾವ? ನಾವು ಪೊಲಿಟಿಕಲ್ ಲೀಡರ್ಸ್. ಹಣದ ಆಮಿಷತ್ತು ಯಾರು ಇವತ್ತವರೆಗೂ ಎಲ್ಲಿ ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹಿಡಿದಾರೆ ತೋರಿಸಿ. ನನಗೆ 500 ರೂಪಾಯಿ 1000 ರೂಪಾಯಿ ಕೊಟ್ಟರೆ ನಾನು ಓಟಿನ ಬೂತಿಗೆ ಬರ್ತೀನಿ ಅಂತ ಯಾವ ಒಬ್ಬ ಮತ ಹೇಳಿಲ್ಲ. ನಾವು ಹೋಗಿ ಅವ್ರ ಜೇಬನ್ನ ದುಡ್ಡು ಇಡ್ತೇವೆ, ಮತ್ತೆ ಅವನು ಮುಟ್ಟಪ್ಪ ಇಡ್ತಾರಂತ ಇಡಪ್ಪ ಇಲ್ಲ ಅಂತ. ಹೀಗಾಗಿ ಜನರಿಗೆ ಕೆಡಿಸಿದಂಥವ್ರು ಪೊಲಿಟಿಕಲ್ ಲೀಡರ್ಸ್. ಅದಕ್ಕೆ ಏನೀಗ ಬಿಜೆಪಿ ಅಲ್ಲಿ ಹಣದ ಹೊಳೆನ ಹರಿಸ್ತಾ ಇದೆ. ಅದಕ್ಕೆ ಆ ವಿಜಯೇಂದ್ರನ್ ಕರೆಸಿದ್ದಾರೆ, ಮುಖ್ಯಮಂತ್ರಿಯ ಸುಪುತ್ರ, ರಾಜ್ಯ ಬಿಜೆಪಿಯ ಉಪಾಧ್ಯಕ್ಷ. ಸ್ಪೆಷಲಿ ಪ್ರತಾಪ್ ಗೌಡ ಪಾಟೀಲ್ ರಿಕ್ವೆಸ್ಟ್ ಮಾಡ್ಕೊಂಡಿರುತ್ತೆ, ಪ್ಲೀಸ್ ಡೆಪ್ಯೂಟ್ ವಿಜಯೇಂದ್ರ ಟು ಮಸ್ಕಿ. ಎದಕ್ಕೆ ಅಂದ್ರೆ ಹಣ. ವಿಜಯೇಂದ್ರ ಬಂದ್ರೆ ಸ್ವಲ್ಪ ಹಣ ಜಾಸ್ತಿ ಬರ್ತದೆ ಅಂತ ಗೊತ್ತವ್ರಿಗೆ. ಬಂದು ಇವತ್ತು ವಿಜಯೇಂದ್ರ ನಿನ್ನೆ ದಿವಸ ನಾನು ಪತ್ರಿಕೆಯಲ್ಲಿ ನೋಡಿದೆ, ಯಡಿಯೂರಪ್ಪನವರು ಭಾರಿ ದೊಡ್ಡ ಅಭಿವೃದ್ಧಿ ಮುಖ್ಯಮಂತ್ರಿ, ಅವ್ರನ್ನ ಪ್ರತಾಪ್ ಗೌಡನ ಗೆಲ್ಲಿಸ್ಬಿಟ್ರೆ ಯಡಿಯೂರಪ್ಪನವ್ರನ್ನ ಗೆಲ್ಲಿಸಿದಾಗ ಅಂತ ಹೇಳಿ ಜಾತಿ ಅಸ್ತ್ರ ಬಳಸೋದು. ನೋಡಿ, ಜಾತಿ ಮತ್ತು ಈ ಹಣ ಇದು ಜನರನ್ನ ಒಂದ್ ಮಟ್ಟಕ್ಕೆ ಕೆಡಿಸ್ತದೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಎನ್ಎಸ್ ಬೋಸರಾಜ್, ಪಾರಸ್ ಮಲ್ಸುಕಾಣಿ, ಜಿ ಬಸವರಾಜ ರೆಡ್ಡಿ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಕೆ ಶಾಂತಪ್ಪ, ಅಮರೇಗೌಡ ಹಂಚಿನ, ರುದ್ರಪ್ಪ ಅಂಗಡಿ, ಜಿ ಶಿವಮೂರ್ತಿ, ಅಬ್ದುಲ್ ಕರೀಂ, ತಾಯಣ್ಣ ನಾಯಕ್, ಸಿದ್ದಪ್ಪ ಭಂಡಾರಿ, ಆಂಜನೇಯ ಕುರುಬದೊಡ್ಡಿ ಉಪಸ್ಥಿತರಿದ್ದರು. ಮಸ್ಕಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೂ ವಿಧಾನಸಭಾ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಎಸ್ಆರ್ ಪಾಟೀಲ್ ಇವರು ಏಪ್ರಿಲ್ 5 ಮತ್ತು 6ರಂದು ಆಗಮಿಸಲಿದ್ದಾರೆ ಎಂದು ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸರಾಜು ಹೇಳಿದರು. ಮಸ್ಕಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಚಾರಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿ ಶಿವಕುಮಾರ್ ಹಾಗೂ ವಿಧಾನಸಭಾ ಪ್ರತಿಪಕ್ಷದ ನಾಯಕ ಸಿದ್ದರಾಮಯ್ಯ ಎಸ್ಆರ್ ಪಾಟೀಲ್ ಇವರು ಏಪ್ರಿಲ್ 5 ಮತ್ತು 6ರಂದು ಆಗಮಿಸಲಿದ್ದಾರೆ ಎಂದು ಎಐಸಿಸಿ ಕಾರ್ಯದರ್ಶಿ ಎನ್ಎಸ್ ಬೋಸರಾಜ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಏಪ್ರಿಲ್ 5ರಂದು ಸಿಂಧನೂರು ತಾಲೂಕಿನ ಗ್ರಾಮಗಳಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಏಪ್ರಿಲ್ 6ರಂದು ಮಾನ್ವಿ ತಾಲೂಕಿನ ಗ್ರಾಮಗಳಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಸೋಮವಾರದಂದು ತಾವರೆಗೆರೆಯಿಂದ ಮಸ್ಕಿ ಕ್ಷೇತ್ರದ
ಅಮಲಲುಟಿ, ಕಲ್ಮಂಗಿ ಗ್ರಾಮಗಳಲ್ಲಿ ಪ್ರಚಾರ ನಡೆಸಿ ತುರುವಿಹಾಳ್ನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ನಂತರ ಗುಂಜಳ್ಳಿ, ವಿರುಪಾಪುರ, ಅರಳಹಳ್ಳಿ, ಗೌಡನಬಾವಿ, ಬಳಗನೂರು ಗ್ರಾಮಗಳಲ್ಲಿ ಪ್ರಚಾರ ನಡೆಸಲಿದ್ದಾರೆ. ಏಪ್ರಿಲ್ 6ರಂದು ಪಾಮನ್ಕೊಲ್ಲೂರು, ಅಮೀನ್ಗಡ, ಮಲ್ಲದಗುಡ್ಡ, ಹರೇದಿನ್ನಿ, ತೋರಣದಿನ್ನಿ, ಹಾಲಾಪುರ, ಸಂತೆಕಲ್ಲೂರು, ಮೆದಗಿನಹಾಳ ಗ್ರಾಮಗಳಲ್ಲಿ ಪ್ರಚಾರ ನಡೆಸಲಿದ್ದಾರೆ ಎಂದರು. ತಾರೀಕು ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು, ನಮ್ಮ ಕಾಂಗ್ರೆಸ್ CLP ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯವರು ಮತ್ತು SR ಪಾಟೀಲ್ ನಾಯಕರು ಮೂವರು 2 ದಿನ ಕಾಲ ಮಸ್ಕಿ ಕ್ಷೇತ್ರದಲ್ಲಿ ರೋಡ್ ಶೋ ಮಾಡಿ ಮೀಟಿಂಗ್ ಮಾಡಲಿಕ್ಕೆ ಪ್ರೋಗ್ರಾಮ್ ವಿಷಯ ಇದೆ. ನಾಳೆ ಬೆಳಗ್ಗೆ ಅವರು ಸಿಂಧನೂರು ಭಾಗದಲ್ಲಿ ಏನು ಹಳೆಯ ಭಾಗದಲ್ಲಿತ್ತು ಆ ಭಾಗದಲ್ಲಿ ರೋಡ್ ಶೋ ಮತ್ತು ಮೀಟಿಂಗ್ ಮಾಡ್ತಾರೆ. 6ನೇ ತಾರೀಕು ಬೆಳಗ್ಗೆ ಈ ಮಾನ್ಯ ವಿಭಾಗದಲ್ಲಿ ಅದೇ ಮಸ್ಕಿ ಕ್ಷೇತ್ರದಲ್ಲಿ ಇರುವಂಥ ಪಾಮನ್ಕಲ್ಲೂರಿನಿಂದ ಪ್ರಾರಂಭ ಮಾಡಿ 6 ಕಡೆ ಅವರು ರೋಡ್ ಶೋ ಮತ್ತು ಮೀಟಿಂಗ್ ಮಾಡುವಂಥ ಪ್ರಕ್ರಿಯೆ ಇದೆ. ನಾಳೆ ಬೆಳಗ್ಗೆ 9:00 ನಮ್ಮ ಪಾಮನ್ಕಲ್ಲೂರಿನಿಂದ ಪ್ರಾರಂಭ. ತಮಗೂ ನಾವು ಮಾಹಿತಿ ಕೊಡ್ತೀವಿ. ನಾಳೆಯಿಂದ ನಾವು ಈಗಾಗಲೇ ನಿರ್ಧಾರ ಮಾಡಿದ್ವಿ. ಶ್ರೀಮಾನ್ ರಾಯರೆಡ್ಡಿ ಅವರು ಹಿರಿಯರಿದ್ದಾರೆ, ಇವರು ರೆಗ್ಯುಲರ್ ಆಗಿ ಪ್ರೆಸ್ನವ್ರ ಹತ್ರ ಸಂಬಂಧಿಸಿದ್ದಾರೆ. ಏನೆಲ್ಲ ಮಾಹಿತಿ ಕೊಡಿ. ತಾವು ದಯವಿಟ್ಟು ನಾಳೆ ನಾಡ್ದು ಸಹಿತ ನಮ್ಮ ನಾಯಕರುಗಳ ರೋಡ್ ಶೋ ಮತ್ತು ಮೀಟಿಂಗ್ಗಳಲ್ಲಿ ಭಾಗವಹಿಸಬೇಕಂತ ಪಕ್ಷದ ಪರವಾಗಿ ನಿಮ್ಮಲ್ಲಿ ವಿನಂತಿ. ಈಗ ಜಾಹೀರಾತು. ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಹೈದರಾಬಾದ್ ಬಿರಿಯಾನಿ ಹೌಸ್ ಕಳೆದ ಹಲವು ವರ್ಷಗಳಿಂದ ತನ್ನದೇ ಆದ ಗುಣಮಟ್ಟ ಮತ್ತು ರುಚಿಕರವಾದ ಬಿರಿಯಾನಿ ಐಟಂಗಳನ್ನು ಜನರಿಗೆ ಸವಿಸುತ್ತಾ ಬಂದಿದ್ದು, ಈಗ ಸ್ಪೆಷಲ್ ಮಂಡಿ ಪ್ರೀಮಿಯಂ ಬಾವಚಿ ಬಿರಿಯಾನಿ, ಪಾಟ್ ಬಿರಿಯಾನಿ, ಮತ್ತಷ್ಟು ವೆರೈಟಿ ಮತ್ತು ರುಚಿಕರವಾದ ನ್ಯಾಚುರಲ್ ಡೆಲಿಷಿಯಸ್ ಡಿಶ್ಗಳನ್ನು ನಿಮ್ಮ ಮುಂದೆ ತಂದಿದೆ. ವೆಜ್ ಅಂಡ್ ನಾನ್ ವೆಜ್. ವಿ ಗಿವ್ ಸ್ಪೆಷಲ್ ಸರ್ವಿಸ್ ಫಾರ್ ಈಚ್ ಫ್ಯಾಮಿಲಿ. ಚೈನೀಸ್ ನಾನ್ ವೆಜ್ ಐಟಮ್ಸ್, ಚೈನೀಸ್ ವೆಜ್ ಐಟಮ್ಸ್, ಚೈನೀಸ್ ಸೂಪ್, ಚೈನೀಸ್ ಡ್ರೈ ಮತ್ತು ಇಂಡಿಯನ್ ಕರೀಸ್. ವಿಳಾಸ: ಹೈದರಾಬಾದ್ ಬಿರಿಯಾನಿ ಹೌಸ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 9342200000, 8331800900. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596.
AMS Computers, Sales and Service, 0% EMI Bajaj Finance available. Dealers in Lenovo, Asus, Dell, Acer, HP, Epson, CP Plus, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, ಕಾರ್ಟ್ರೇಜ್ ರಿಫಿಲ್ಲಿಂಗ್, biometric attendance, UPS inverter and batteries, server and networking, softwares, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank Station Road Raichur. Mobile 9663150560. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844608181. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ-ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirt, round neck t-shirt, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. SR ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್ ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರ್. ಮೊಬೈಲ್ 9986267919, 9916920786. अकेडमी. आज हम 2 किलोमीटर ज्यादा भागेंगे. कुछ करिए नस नस मेरी खोले, हाय कुछ करिए बस बस बड़ा बोले अब कुछ ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದಂತಹ ಅನುಭವವುಳ್ಳ ಕ್ರೀಡಾಪಟುವಿನಿಂದ ಬ್ಯಾಡ್ಮಿಂಟನ್ ತರಬೇತಿ ನೀಡಲಾಗುತ್ತದೆ. ನಮ್ಮ ರಾಯಚೂರಿನ ಸುಸಜ್ಜಿತವಾದಂತಹ ಮತ್ತು ವಿಶಾಲವಾದ ಬ್ಯಾಡ್ಮಿಂಟನ್ ಮೈದಾನವಿದ್ದು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತರಬೇತಿ ನೀಡಲಾಗುತ್ತದೆ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು
लड़ती पतंगों में ತಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಮೊಬೈಲ್ 8050771049. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ಯಾಕ್ ತಡ ಮಾಡ್ತೀರಾ? ಹಿಂದೆ ಭೇಟಿ ಕೊಡಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8310856630. हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे। पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में। अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं। 4th क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई के कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, एसोसिएशन फॉर्मूलाज, मैप्स, डायग्राम्स, एब्रिविएशंस या किसी भी तरह कंटेंट जो अब आप आसानी से याद करना चाहते हैं। दोस्तों, ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा और आपके ब्रेन को देगा एक एक्स्ट्रा एनर्जी, एक्स्ट्रा पावर और आपको सिखाएगा कैसे याद करें कि कभी ना भूलें। ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್, ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಹಿಂದೆ ಭೇಟಿ ಕೊಡಿ. The living room, above Rahi Diagnostic, beside SBI Bank, near Gandhi Chowk, Raichur. Mobile 9353654221. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542.
ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಸಮಾಜ ಜನರಿಗೆ ನೆರವಾಗುವ ಕಾರ್ಯಕ್ರಮ ಮೂಲಕ ಜಾನಿಯಾ ಫೌಂಡೇಶನ್ ಸಮಾಜ ಸೇವೆಯನ್ನು ನಿರ್ವಹಿಸುತ್ತಿರುವುದು ಮಾದರಿಯ ಕೆಲಸವಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಶೀರುದ್ದೀನ್ ಹೇಳಿದರು. ಸಮಾಜದ ಜನರಿಗೆ ನೆರವಾಗುವ ಕಾರ್ಯಕ್ರಮ ಮೂಲಕ ಜಾನಿ ಫೌಂಡೇಶನ್ ಸಮಾಜ ಸೇವೆಯನ್ನು ನಿರ್ವಹಿಸುತ್ತಿರುವುದು ಮಾದರಿಯ ಕೆಲಸವಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಶೀರುದ್ದೀನ್ ಹೇಳಿದರು. ಅವರು ಇಂದು ವಾರ್ಡ್ ನಂಬರ್ 15ರಲ್ಲಿ ಜಾನಿಯಾ ಫೌಂಡೇಶನ್ ಅಧ್ಯಕ್ಷ ಹಾಗೂ ನಗರಸಭೆ ಸದಸ್ಯ ಸಾಜಿದ್ ಸಮೀರ್ ನೇತೃತ್ವದಲ್ಲಿ ನೇತಾಜಿ ನಗರ ಜಂಡಕಟ್ಟೆ ಹತ್ತಿರ ಸರ್ಕಾರಿ ಉರ್ದು ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಉಚಿತ ಖತ್ನಾ ಶಿಬಿರ ಜಾನಿಯಾ ಕಾ ಜಲ್ವಾ ಪ್ರಶಸ್ತಿ ಪ್ರದಾನ ಸಮಾರಂಭ ಮುಖ್ಯ ಅತಿಥಿಗಳಾಗಿ ಮಾತನಾಡಿದರು. ಬಡ ವಿದ್ಯಾರ್ಥಿಗಳ ಶಿಕ್ಷಣ ಹಾಗೂ ಖತ್ನಾ ಕಾರ್ಯಕ್ರಮ ಉಚಿತವಾಗಿ ಮಾಡುವ ಮೂಲಕ ಸಾಜಿದ್ ಸಮೀರ್ ಆದರ್ಶ ಕಾರ್ಯಗಳಿಗೆ ಮುಂದಾಗಿದ್ದಾರೆ. ಆರ್ಥಿಕವಾಗಿರುವವರು ಬಡವರಿಗೆ ನೆರವಾಗುವುದನ್ನು ರೂಢಿಸಿಕೊಳ್ಳಬೇಕಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಅಸ್ಲಂ ಪಾಷಾ ಮಾತನಾಡಿ, ಸಮಾಜದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಹಾಗೂ ಖತ್ನಾ ಕಾರ್ಯಕ್ರಮ ಉಚಿತವಾಗಿ ನಡೆಸಿ ಉಚಿತ ಔಷಧಿ ವ್ಯವಸ್ಥೆ ಮಾಡಿರುವ ಸಾಜಿದ್ ಸಮೀರ್ ಇವರ ಕಾರ್ಯ ಶ್ಲಾಘನೀಯವಾಗಿದೆ. ಬಡಾವಣೆ ಜನರಿಗೆ ಅನೇಕ ಸೌಲಭ್ಯ ಒದಗಿಸುವುದು ಪ್ರಶಂಸನೀಯ ಎಂದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಫೌಂಡೇಶನ್ ವತಿಯಿಂದ ಸಾಜಿದ್ ಸಮೀರ್ ಅವರು ನಮ್ಮ 15ನೇ ವಾರ್ಡಿನಲ್ಲಿ ಒಂದು ಫ್ರೀ ಖತ್ನಾ ಕ್ಯಾಂಪ್ ಸುನ್ನತೆ ಇಬ್ರಾಹಿಂ ಅನ್ನುವ ಹೆಸರಿನಲ್ಲಿ ಇವತ್ತು ಸುನ್ನತ್ ಇಬ್ರಾಹಿಂ ಅವರ ಒಂದು ನಮ್ಮ ಇಸ್ಲಾಮಿನಲ್ಲಿ ಖತ್ನಾ ಅನ್ನೋದು ಒಂದು ಸುನ್ನತ್ತಾಗಿರುತ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಈ ಜಾನಿಯಾ ಫೌಂಡೇಶನ್ನಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಸುಮಾರು 150 ಹುಡುಗರು ಇವತ್ತು ಈ ಒಂದು 150 ಹುಡುಗರು ಈ ಒಂದು ಖತ್ನಾ ಕಾರ್ಯಕ್ರಮದಲ್ಲಿ ಅವರಿಗೆ ಖತ್ನಾದ ಜೊತೆಯಲ್ಲಿ ಮೆಡಿಸಿನ್ ಇರ್ಬೋದು ಅಥವಾ ಅಲ್ಪ ಉಪಹಾರ ಇರ್ಬೋದು ಅಥವಾ ಹಣ್ಣು ಹಂಪಲುಗಳಿರ್ಬೋದು, ಅವೆಲ್ಲವನ್ನು ಇವರು ಉಚಿತವಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಈ ಒಂದು ವಾರ್ಡಿನಲ್ಲಿ ಹಮ್ಮಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಏನು ಇವತ್ತು ತಮ್ಮ ಈ ಒಂದು 15ನೇ ವಾರ್ಡಿನ SSLC ಮತ್ತು PUC ವಿದ್ಯಾರ್ಥಿಗಳು ಅವರಿಗೂ ಕೂಡ ಹೆಚ್ಚಿನ ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವೂ ಕೂಡ ಇವತ್ತು ಜಾನಿಯಾ ಫೌಂಡೇಶನ್ನಿಂದ ಆಗ್ತಾಯಿದೆ. ಒಟ್ಟಾರೆಯಾಗಿ ಇವತ್ತು ಈ ಭಾಗದ ಇಲ್ಲಿರುವಂಥ ಎಲ್ಲ ಹಿರಿಯರು, ಅವರ ತಂದೆಯವರಿರ್ಬೋದು, ಅವರ ಚಿಕ್ಕಪ್ಪನವರಿರ್ಬೋದು, ಇಲ್ಲಿರುವಂಥ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇಂಥ ಒಂದು ಸಾಮಾಜಿಕ ಕಳಕಳಿ ಇರುವಂಥ ಕಾರ್ಯಕ್ರಮವನ್ನು ಇವತ್ತು ಜಾನಿಯಾ ಫೌಂಡೇಶನ್ನಿಂದ ಮಾಡ್ತಾಯಿದ್ದಾರೆ. ನಾವೆಲ್ಲರೂ ಅವರಿಗೆ ಅಭಿನಂದನೆ ಸಲ್ಲಿಸುವ ನಿಟ್ಟಿನಲ್ಲಿ ನಾನು ಮತ್ತು ನಮ್ಮ ವಾಯಿದವರಿರ್ಬೋದು, ನಮ್ಮ ಸ್ನೇಹಿತರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ವಿ. ದೇವರು ಒಳ್ಳೇದು ಮಾಡಲಿ. ಈ ಜಾನಿಯಾ ಫೌಂಡೇಶನ್ನಿಂದ ಇನ್ನೂ ಹೆಚ್ಚಿನ ಸಾಮಾಜಿಕ ಕಾರ್ಯಕ್ರಮಗಳು ಮುಂದೆ ಆಗಲಿ ಅನ್ನುವಂಥದ್ದು. ನಗರಸಭೆ ಸದಸ್ಯ ಸಾಜಿದ್ ಸಮೀರ್ ಮಾತನಾಡಿ, ಜಾನಿಯಾ ಫೌಂಡೇಶನ್ನಿಂದ 16 ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ, ಕ್ರಿಕೆಟ್ ಪಂದ್ಯಾವಳಿ ಹಾಗೂ ಕೊರೋನಾ ಸಂಕಷ್ಟದಲ್ಲಿರುವ ಬಡ ಜನರಿಗೆ ನೆರವಾಗುವ ಕಾರ್ಯಕ್ರಮಗಳನ್ನು ಫೌಂಡೇಶನ್ ಮಾಡುತ್ತಿದೆ. ಜನರ ಸಹಕಾರ ಅಗತ್ಯವೆಂದರು. 4 अप्रैल को जानी महिला झंडेगड्ढे के पास एक फ्री खतना काम का प्रोग्राम है और साथ ही साथ महल्ले के टॉप स्टूडेंट्स टॉप 5 को जो PUC और SLC उनके लिए भी, और साथ ही साथ जो NGOs कोविड में होंगे, खाली टाइम होंगे, सोशल एक्टिविटीज़ जो कर रहे उनके लिए एक तहनीत का प्रोग्राम रखा गया है. इसमें हम सब लोग मिल के इस प्रोग्राम को तो ऑर्गेनाइजिंग करे हैं. अभी थोड़ी देर में प्रोग्राम चालू होने वाला है और इस सिलसिले में हमारे असलम भाई कुछ बोलेंगे. ಕಾರ್ಯಕ್ರಮದಲ್ಲಿ ಶೇಖ್ ಮೊಹಮ್ಮದ್ ಫಹೀಮ್ ಬೈ, ಡಾಕ್ಟರ್ ಸಲೀಂ, ಡಾಕ್ಟರ್ ಜಾಫರ್, ಡಾಕ್ಟರ್ ಇರ್ಫಾನ್ ಶಹೀದ್, ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಮೊಹಮ್ಮದ್ ರಸೂಲ್ ಸಾಬ್, ಡಾಕ್ಟರ್ ಮಜಾರ್ ಲತೀಫ್, ಡಾಕ್ಟರ್ ಅಬ್ದುಲ್ ವಹೀದ್, ಆಫಜ್ ಅಲಿ ನಾಯಕ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. 150 ಬಾಲಕರಿಗೆ ಸಾಮೂಹಿಕ ಖತ್ನಾ, ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಬಡಾವಣೆಯ ಜನರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ರಾಜ್ಯದಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ನಿಷೇಧಿಸುವ ಕುರಿತಂತೆ ಚರ್ಚಿಸಲು ಬೃಹತ್ ಪಂಚಾಯತ್ ರಾಜ್ ಕಾರ್ಯದರ್ಶಿಗಳೊಂದಿಗೆ ಚರ್ಚೆ ನಡೆಸಲು ಸಭೆ ನಿಗದಿಪಡಿಸುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಅನಿರ್ದಿಷ್ಟ ಧರಣಿಯನ್ನು ತಾತ್ಕಾಲಿಕವಾಗಿ ಅಂತ್ಯಗೊಳಿಸಲಾಗಿದೆ ಎಂದು ಮದ್ಯ ನಿಷೇಧ ಆಂದೋಲನ ಕರ್ನಾಟಕ ಸಂಘಟನೆ ಸಂಚಾಲಕಿ ವಿದ್ಯಾ ಪಾಟೀಲ್ ಹೇಳಿದರು. ರಾಜ್ಯದಲ್ಲಿ ಅಕ್ರಮ ಮದ್ಯ ಮಾರಾಟವನ್ನು ನಿಷೇಧಿಸುವ ಕುರಿತಂತೆ ಚರ್ಚಿಸಲು ಗೃಹ ಪಂಚಾಯತ್ ರಾಜ್ ಕಾರ್ಯದರ್ಶಿಗಳೊಂದಿಗೆ ಚರ್ಚೆ ನಡೆಸಲು ಸಭೆ ನಿಗದಿಪಡಿಸುವ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಅನಿರ್ದಿಷ್ಟ ಧರಣಿಯನ್ನು ತಾತ್ಕಾಲಿಕವಾಗಿ ಅಂತ್ಯಗೊಳಿಸಲಾಗಿದೆ ಎಂದು ಮದ್ಯ ನಿಷೇಧ ಆಂದೋಲನ ಕರ್ನಾಟಕ ಸಂಘಟನೆ ಸಂಚಾಲಕಿ ವಿದ್ಯಾ ಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಕ್ರಮ ಮದ್ಯ ಮಾರಾಟ ನಿಷೇಧಿಸುವಂತೆ ಕಳೆದ 52 ದಿನಗಳಿಂದ ರಾಜ್ಯ ಮಟ್ಟದಲ್ಲಿ ಅನಿರ್ದಿಷ್ಟಾವಧಿಯ ಹೋರಾಟ ನಡೆಸಿದ್ದು, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೋರಾಟ ನಿರತ ಸ್ಥಳಕ್ಕೆ ಭೇಟಿ ನೀಡಿ
ನೀಡಿ ಮುಖ್ಯಮಂತ್ರಿಗಳೊಂದಿಗೆ ಭೇಟಿ ಮಾಡಿಸುವುದಾಗಿ ಭರವಸೆ ನೀಡಿದರು. ಮಾರ್ಚ್ 25ರಂದು ಮುಖ್ಯಮಂತ್ರಿ ಭೇಟಿಗೆ ಅನುವು ಮಾಡಿಕೊಟ್ಟಿದ್ದರು ಎಂದರು. ಮುಖ್ಯಮಂತ್ರಿ ಕಂದಾಯ ಇಲಾಖೆ, ಗೃಹ ಇಲಾಖೆ ಹಾಗೂ ಪಂಚಾಯತ್ ರಾಜ್ ಇಲಾಖೆಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳೊಂದಿಗೆ ಸಭೆಯನ್ನು ಆಯೋಜನೆ ಮಾಡಿ ಬೇಡಿಕೆಗಳನ್ನು ಈಡೇರಿಸಲು ಒಪ್ಪಿದ್ದು, ಸಭೆಯನ್ನು ನಡೆಸುವ ದಿನಾಂಕ ನಿಗದಿಪಡಿಸಿ ಭರವಸೆ ನೀಡಿದ್ದಾರೆ ಎಂದರು. ಅಕ್ರಮ ಮದ್ಯ ತಡೆಗೆ ಭರವಸೆ ನೀಡಿದ್ದಾರೆ. ಆದರೆ ಯಾವುದೇ ಲಿಖಿತ ಭರವಸೆ ನೀಡಿಲ್ಲ. ಸತ್ಯಾಗ್ರಹವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗುವುದು. ಉಪಚುನಾವಣೆ ಬಳಿಕ ಸಭೆ ನಡೆಸಲಾಗುವುದು ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ ಎಂದರು. ಶಾಸಕರು ತಿಳಿಸಿದ್ದಾರೆ. ಅವರ ಮಾತಿನಂತೆ ಹೋರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗುವುದು ಎಂದು ಹೇಳಿದರು. ನಾವು ಫೆಬ್ರವರಿ 11ರಿಂದ ಕರ್ನಾಟಕ ಮದ್ಯ ನಿಷೇಧಾಜ್ಞೆಯನ್ನು ಅನಿರ್ದಿಷ್ಟಾವಧಿ ಧರಣಿಯನ್ನು ನಾವು ಕೈಗೊಂಡಿದ್ವಿ. ನಮ್ಮ ಉದ್ದೇಶ ಏನಂತಂದರೆ, ಹೈಕೋರ್ಟ್ ಆದೇಶ ಆಯಿತು, ಅಕ್ರಮ ಮದ್ಯ ಮಾರಾಟ ತಕ್ಷಣ ನಿಲ್ಲಿಸಬೇಕು ಸರ್ಕಾರ ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿದ್ರು. ಆ ಆದೇಶವನ್ನು ಡಿಸೆಂಬರ್ನಲ್ಲಿ ಹೊರಡಿಸಿದ್ರು ಕೂಡ ಜನವರಿ ಫೆಬ್ರವರಿ ತನಕ ಅವರು ಏನು ಕ್ರಮ ತಗೊಳ್ಳಿಲ್ಲ ಸರ್ಕಾರಗಳು ಅಂತೇಳಿ ನಾವು ಈ ಒಂದು ಆಂದೋಲನವನ್ನು ಅನಿರ್ದಿಷ್ಟಾವಧಿಗೆ ಫೆಬ್ರವರಿ 11ರಿಂದ ನಾವು ಪ್ರಾರಂಭ ಮಾಡಿದ್ವಿ. ಆದರೆ ಸರ್ಕಾರ ಅಂದು ನಮಗೆ ಯಾವುದೇ ಒಂದು ಮಾತು ಕೇಳಿಲ್ಲ. ನಾವು 63 ದಿನದ ಕಾಲ ಕೂಡ ಮಾತು ಕೇಳಿಲ್ಲ. ನಾವು ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಶಿವರಾಜ್ ಪಾಟೀಲ್ ಸರ್ ನಾವು ಭೇಟಿ ಮಾಡಿದಾಗ ಅವರು ಭೇಟಿ ಮಾಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಒಂದು 25ನೇ ತಾರೀಕು ಮಾರ್ಚ್ ನಮಗೆ ದಿನಾಂಕವನ್ನು ನಿಗದಿಪಡಿಸಿದ್ರು. ಅವಾಗ ನಾವು ಏನು ಮಾಡ್ತೀವಿ ಸರ್, ಮುಖ್ಯಮಂತ್ರಿಗಳ ಜೊತೆಗೆ ನಾವು ಭೇಟಿಯಾಗಿ ಮಾತುಕತೆ ಆದಾಗ ಅವರು ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವುದನ್ನು ನಾವು ಅವರು ಭರವಸೆ ಕೊಟ್ಟಿದ್ದರು. ಆದರೆ ನಮಗೆ ಅದು ಲಿಖಿತ ರೂಪದಲ್ಲಿ ಸಿಗಲಿಲ್ಲ. ಮತ್ತು ನಾವು ಇನ್ನೊಂದು ಏನು ಕೇಳಿದ್ವಿ, ಅವರು ಮಾತುಕತೆ ಸರಿ ಆಗಲಿಲ್ಲ ನಮಗೆ. ಅವಾಗ ನಾವು ಅವ್ರ ಜೊತೆಗೆ ಏನು ಹೇಳಿದ್ರೆ, ಒಂದು ಅಧಿಕಾರಿಗಳು, ಉನ್ನತ ಮಟ್ಟದ ಅಧಿಕಾರಿಗಳಂದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಕಂದಾಯ ಇಲಾಖೆ ಮತ್ತು ಗೃಹ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಜೊತೆಗೆ ಒಂದು ಮಹಿಳೆಯರ ಜೊತೆಗೆ ಮೀಟಿಂಗ್ ಮಾಡಬೇಕು. ಆ ಮೀಟಿಂಗ್ನಲ್ಲಿ ನಮ್ಮ ಬೇಡಿಕೆಗಳನ್ನು ನಾವು ಚರ್ಚೆ ಮಾಡ್ತೀವಿ, ಒಂದು ತೀರ್ಮಾನ ಬರ್ತೀವಿ ಅಂತ ನಾವು ಹೇಳಿದ್ವಿ. ಆದರೆ ಅಲ್ಲಿ ಲಿಖಿತ ರೂಪದಲ್ಲಿ ಅವ್ರು ಏನು ಹೇಳಿದ್ರು, ಆಯ್ತು ನಾವು ಮಾಡೋಣ, ಸಭೆ ಮಾಡೋಣ ಅಂತ ಒಪ್ಕೊಂಡಿದ್ರು ಅಷ್ಟೇ. ಆದರೆ ಯಾವುದೇ ಒಂದು ಲಿಖಿತ ರೂಪದಲ್ಲಿ ನಮಗೆ ಸಿಗಲಿಲ್ಲ. ಆದರೆ ನಮ್ಮ ಸ್ಥಳೀಯ ಶಾಸಕರು ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದು ನಾವು ಭೇಟಿ ಮಾಡ್ತೀವಿ. ಆದರೆ ಅವರು ನಮ್ಮ ಲಿಖಿತ ರೂಪದಲ್ಲಿ ಅಂತ ಇಲ್ಲ ಅಂತೇಳಿ ನಾವು ಮತ್ತೆ ಅದನ್ನ ಮುಂದುವರಿಸಿದ್ವಿ. ಹೋರಾಟವನ್ನು 52ರಿಂದ ನಾವು ಮುಂದುವರಿಸಿದ್ವಿ. ನಿನ್ನೆ ನಮಗೆ 3ನೇ ತಾರೀಕಿನಂದು ಏಪ್ರಿಲ್ನಲ್ಲಿ ಬಂದು ಮಾನ್ಯ ಶಿವರಾಜ್ ಪಾಟೀಲ್ ಸರ್ ಸ್ಥಳೀಯ ಶಾಸಕರು ಬಂದು ಮುಖ್ಯಮಂತ್ರಿಗಳೇ ನಮಗೆ ಭರವಸೆಯನ್ನು ಕೊಟ್ಟಿದ್ದಾಗ ಜವಾಬ್ದಾರಿ ಕೂಡ ನೇರವಾಗಿ ಅವರೇ ಒಪ್ಪಿಕೊಂಡಿದ್ದಾರೆ ಮನೆಯಲ್ಲಿ. ಆ ಒಂದು ಸಭೆಯನ್ನು ನಾನು ಮಾಡಿಸಿಲ್ಲ ಅಂದರೆ ನೀವು ಮುಂದಿನ ಕ್ರಮ ತಗೊಳ್ಳಿ ಅಂತೇಳಿ ಹೋರಾಟಗಾರರಿಗೆ ತಿಳಿಸಿದ್ದಾರೆ. ಅದಕ್ಕೋಸ್ಕರವಾಗಿ ನಾವು ತಾತ್ಕಾಲಿಕವಾಗಿ ನಮ್ಮ ಈ ಅನಿರ್ದಿಷ್ಟಾವಧಿ ಹೋರಾಟವನ್ನು ತಾತ್ಕಾಲಿಕವಾಗಿ. ಈ ಸಂದರ್ಭದಲ್ಲಿ ಫಾತಿಮಾ ಹುಸೇನ್, ಮಾರಮ್ಮ, ಗೌರಮ್ಮ, ಟಿ ಯಲ್ಲಮ್ಮ, ಪಾರ್ವತಿ ಸೇರಿದಂತೆ ಅನೇಕರಿದ್ದರು. ಏಪ್ರಿಲ್ 6ರಂದು ನಡೆಯುವ ತಮಿಳುನಾಡು ವಿಧಾನಸಭಾ ಚುನಾವಣಾ ಕರ್ತವ್ಯಕ್ಕೆ ಜಿಲ್ಲೆಯಿಂದ 350 ಜನ ಗೃಹ ರಕ್ಷಕ ಸಿಬ್ಬಂದಿಯನ್ನು ನಗರದ ಜಿಲ್ಲಾ ಪೊಲೀಸ್ ಪರೇಡ್ ಮೈದಾನದಿಂದ ಶುಕ್ರವಾರ ಕಳುಹಿಸಿಕೊಡಲಾಯಿತು. ಏಪ್ರಿಲ್ 6ರಂದು ನಡೆಯುವ ತಮಿಳುನಾಡು ವಿಧಾನಸಭಾ ಚುನಾವಣಾ ಕರ್ತವ್ಯಕ್ಕೆ ಜಿಲ್ಲೆಯಿಂದ 135 ಜನ ಗೃಹ ರಕ್ಷಕ ಸಿಬ್ಬಂದಿಯನ್ನು ನಗರದ ಜಿಲ್ಲಾ ಪೊಲೀಸ್ ಪರೇಡ್ ಮೈದಾನದಿಂದ ಶುಕ್ರವಾರ ಕಳುಹಿಸಲಾಯಿತು. ಡಿಜಿಪಿ ಮತ್ತು ಹೋಂಗಾರ್ಡ್ನ ಕಮಾಂಡೆಂಟ್ ಜನರಲ್ ಆದೇಶದ ಮೇರೆಗೆ ಜಿಲ್ಲೆಯ ವಿವಿಧ ಘಟಕಗಳಿಂದ ಆಗಮಿಸಿದ 350 ಜನ ಗೃಹ ರಕ್ಷಕರು ತಮಿಳುನಾಡು ರಾಜ್ಯದ ತಂಜಾವೂರು ನಗರಕ್ಕೆ 280 ಜನ ಮತ್ತು ಸೇಲಂ ಜಿಲ್ಲೆಗೆ 70 ಜನ ಗೃಹ ರಕ್ಷಕ ಸಿಬ್ಬಂದಿಯನ್ನು ತಮಿಳುನಾಡಿನಿಂದ ಆಗಮಿಸಿದ 7 ಸರ್ಕಾರಿ ಬಸ್ಸುಗಳಲ್ಲಿ ಕಳುಹಿಸಲಾಯಿತು. ಈ ಸಂದರ್ಭದಲ್ಲಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಶ್ರೀ ಹರಿಬಾಬು ಅವರು ತಮಿಳುನಾಡು ರಾಜ್ಯದ ಚುನಾವಣಾ ಕರ್ತವ್ಯಕ್ಕೆ ತೆರಳುವ ಗೃಹ ರಕ್ಷಕರ ಸಿಬ್ಬಂದಿಗೆ ಚುನಾವಣಾ ನಿರ್ವಹಿಸಬೇಕಾದ ಕರ್ತವ್ಯ ಮತ್ತು ಅನುಸರಿಸಬೇಕಾದ ಕ್ರಮಗಳ ಕುರಿತು ಮಾಹಿತಿ ನೀಡುವುದರ ಜೊತೆಗೆ ಚುನಾವಣಾ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸಿ ರಾಜ್ಯಕ್ಕೆ ಮತ್ತು ಜಿಲ್ಲೆಗೆ ಒಳ್ಳೆಯ ಹೆಸರು ತರುವಂತೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ತಮಿಳುನಾಡು ರಾಜ್ಯದ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್, 350 ಜನ ಗೃಹ ರಕ್ಷಕರು ಮತ್ತು ಇತರರು ಇದ್ದರು. ತಾಲೂಕಿನ ಪುರತಿಪ್ಲಿ ಗ್ರಾಮದಲ್ಲಿ ರಾತ್ರಿ ಮನೆ ಬಾಗಿಲು ಮುರಿದು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ದೋಚಿದ ಘಟನೆ ಜರುಗಿದೆ. ತಾಲೂಕಿನ ಪುರತಿಪ್ಲಿ ಗ್ರಾಮದಲ್ಲಿ ರಾತ್ರಿ ಮನೆ ಬಾಗಿಲು ಮುರಿದು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾದ ಘಟನೆ ಜರುಗಿದೆ. ಕುರಿಶರಣಪ್ಪ ಎನ್ನುವವರ ಮನೆಯವರು ಮಾಳಿಗೆ ಮೇಲೆ ಮಲಗಿದ್ದಾಗ ಕಳ್ಳರು ಬಾಗಿಲು ಮುರಿದು 3 ತೊಲೆ ಬಂಗಾರ, ಬೆಳ್ಳಿ ಕಡಗ ಹಾಗೂ ನಗದು ಹಣ ದೋಚಿ ಪರಾರಿಯಾಗಿದ್ದಾರೆ. ಯರಗೆರೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಘಟನೆಯಿಂದ ಗ್ರಾಮಸ್ಥರಲ್ಲಿ ಭೀತಿ ಎದುರಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಪ್ರತಾಪ್ ಗೌಡ ಪಕ್ಕಾ ವ್ಯಾಪಾರಿ, ಬಿಜೆಪಿ ಪಕ್ಷದಿಂದ ಅನೈತಿಕ ವ್ಯವಹಾರ ರಾಜಕೀಯ, ಜನರು ನೈತಿಕ ರಾಜಕೀಯಕ್ಕೆ ಬೆಂಬಲಿಸಿ ಬಸವರಾಜ ರಾಯರೆಡ್ಡಿ. ಏಪ್ರಿಲ್ 5 ಮತ್ತು 6ರಂದು ಮಸ್ಕಿ ಚುನಾವಣಾ ಪ್ರಚಾರಕ್ಕೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಆಗಮನ, ಎನ್ಎಸ್ ಬೋಸರಾಜ್. ನೇತಾಜಿ ನಗರದಲ್ಲಿ ಜಾನಿಯಾ ಫೌಂಡೇಶನ್ನಿಂದ ಉಚಿತ ಕತ್ನ ಪ್ರತಿಭಾ ಪುರಸ್ಕಾರ, ಸಮಾಜಮುಖಿ ಕಾರ್ಯಗಳು ಅಗತ್ಯ, ಬಶರುದ್ದೀನ್. ಮದ್ಯ ಮಾರಾಟ ನಿಷೇಧಿಸುವ ಕುರಿತು ಸಭೆ ನಿಗದಿ, ಹೋರಾಟ ತಾತ್ಕಾಲಿಕ ಅಂತ್ಯ, ವಿದ್ಯಾ ಪಾಟೀಲ್. ತಮಿಳುನಾಡು ಚುನಾವಣೆಗೆ ಜಿಲ್ಲೆಯ 600 ಜನ ಗೃಹ ರಕ್ಷಕ ದಳ ರವಾನೆ. ಮತ್ತು ಪೂರ್ತಿಪ್ಲಿಯಲ್ಲಿ ಮನೆ ಕಳ್ಳತನ, ಚಿನ್ನಾಭರಣ ದೋಚಿದ ಕಳ್ಳರು, ಗ್ರಾಮಸ್ಥರಲ್ಲಿ ಆತಂಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಹೈದರಾಬಾದ್ ಬಿರಿಯಾನಿ ಹೌಸ್. ವಿಳಾಸ ಹೈದರಾಬಾದ್ ಬಿರಿಯಾನಿ ಹೌಸ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರೋಡ್, ರಾಯಚೂರು. ಬೆಂಚ್ ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. AMS Computers Sales and Service 0% EMI Bajaj Finance available. AMS Computers Sales and Service beside SBI Bank, Station Road, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಇಂಡಿಯನ್ ಗೋಲ್ಡ್ ಕಂಪನಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು.